ಹಾಗೂ ಡಿಸಿಎಂ ಇಬ್ಬರು ದೆಹಲಿಗೆ ಹೋಗಿ ಬಂದ ಮೇಲೆ ರಾಜ್ಯದಲ್ಲಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಯಾಕಂದರೆ ನಾಳೆ ಬಂತು ಅಂತೇಳಿ ಆದರೆ ಈ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಬರ್ತಿ 2.5 ವರ್ಷ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಓಡಾಡ್ತಿದ್ದಂತಹ ಮಾತಿನ ಪ್ರಕಾರ 2.5 ವರ್ಷ ಅನ್ನುವಂತಹ ಅಧಿಕಾರದ ಹಂಚಿಕೆ ಆಗಿದೆಯಂತೆ. ಹೌದು ಅಲ್ಲೂ ಕಾಂಗ್ರೆಸ್ ಹೈಕಮಾಂಡ್ನವರು ಹೇಳಿಲ್ಲ. ಸಿದ್ದರಾಮಯ್ಯನವರ ಕಡೆಯಿಂದಲೂ ಅದರ ಬಗ್ಗೆ ಉತ್ತರ ಇಲ್ಲ. ಶಿವಕುಮಾರ್ ಅವರ ಕಡೆಯಿಂದ ಆಗಾಗ್ಗೆ ವ್ಯಕ್ತವಾಗ್ತಾ ಇರುವಂತಹ ಮಾತುಗಳ ಪ್ರಕಾರ ಹೋದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಅಂತ ಬಯಸಿದವರು ಹಲವರಿದ್ದಾರೆ. ಅದು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡುವಂತಹ ಮಾತಾಡಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಈಗಾಗಲೇ 16 ಬಜೆಟ್ ಮಂಡಿಸಿದ್ದೀನಿ, 17ನೇ ಬಜೆಟನ್ನು ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ನೊಳಗೆ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ದಿನದಲ್ಲಿ 2 ಸಲ ದೆಹಲಿಗೆ ಹೋಗಿ ಬಂದ್ರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಮಾತಾಡಿಸಿ ಸಂಪುಟ ಪುನಾರಚನೆ ಬಗ್ಗೆ ಚರ್ಚಿಸಿದ್ರು. ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಕುರ್ಚಿ ಬದಲಾವಣೆ ಬಗ್ಗೆ ಮಾತಾಡಿದ್ರು. ಆದ್ರೆ ಮುಖ್ಯಮಂತ್ರಿಗಳಿಗೆ ಸುಲಭವಾಗಿ ಸಿಕ್ಕಿದ್ದ ಹೈಕಮಾಂಡ್ ನಾಯಕರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಲಿಲ್ಲ. ಬೇಸರದಲ್ಲೇ ದೆಹಲಿಯಿಂದ ಡಿ.ಕೆ. ಶಿವಕುಮಾರ್ ವಾಪಸಾದ್ರು. ಈಗಾಗಿದೆ ಡಿ.ಕೆ. ಶಿವಕುಮಾರ್ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ನಾವು ಪರ್ಮನೆಂಟ್ ಆಗಿರಕ್ ಆಗಲ್ಲ. ನೋ ಒನ್ ಕ್ಯಾನ್ ಬಿ ಪರ್ಮನೆಂಟ್ ಇಯರ್. ಇಲ್ಲಿವರೆಗೂ ಪಾರ್ಟಿ ಪ್ರೆಸಿಡೆಂಟ್ ಕಂಟಿನ್ಯೂ ಮಾಡೋ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೇ ಇಂದಿರಾ ಗಾಂಧಿರವರ 108ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಭಾಗಿಯಾಗಿದ್ರು. ಇದೇ ವೇದಿಕೆಯಲ್ಲೇ ಡಿ.ಕೆ. ಶಿವಕುಮಾರ್, ನಾನು ಇಲ್ಲಿ ಇರ್ತೀನೋ ಇಲ್ವೋ ಎನ್ನುವುದು ಮುಖ್ಯ ಅಲ್ಲ, ಎಷ್ಟು ದಿನ ಅಧಿಕಾರದಲ್ಲಿದ್ದೀವಿ ಅನ್ನೋದು ಮುಖ್ಯವಲ್ಲ, ನನ್ನ ಅವಧಿಯಲ್ಲೇ 100 ಕಾಂಗ್ರೆಸ್ ಕಚೇರಿಗಳಾಗಬೇಕು ಅಂದ್ರು. ಆಮೇಲೆ ನಾನು ಫ್ರಂಟ್ ಲೈನ್ ನಲ್ಲೇ ಇರ್ತೇನೆ, ನಾಯಕತ್ವ ಗಿದ್ದೇ ಇರುತ್ತೆ ಅಂತಾನು ಹೇಳಿದ್ರು. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ, ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ ನಾವು ಪರ್ಮನೆಂಟ್ ಆಗಿರಕ್ ಆಗಲ್ಲ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಕಾರ್ಯಕ್ರಮ ಮುಗಿಸಿ ಹೊರಗೆ ಬಂದ್ಮೇಲೆ ಮಾಧ್ಯಮಗಳ ಎದುರು ಡಿ.ಕೆ. ಶಿವಕುಮಾರ್ ಇದೇ ಮಾತನ್ನ ಹೇಳಿದ್ರು. ನೋ ಒನ್ ಕ್ಯಾನ್ ಪರ್ಮನೆಂಟ್ ಹಿಯರ್, ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀನಿ ಅಷ್ಟೇ ಅಂದ್ರು. ನೋ ಒನ್ ಕ್ಯಾನ್ ಬಿ ಪರ್ಮನೆಂಟ್ ಹಿಯರ್. ಸೊ ಅದಕ್ಕೆ ನಮ್ಮ ಕಾಲದಲ್ಲಿ ಏನಾದ್ರು ಒಂದು ಗುರುತುಗಳು ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಿವರೆಗೂ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಮಾಡೋ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಪಾರ್ಟಿಗೆ ಏನಾದ್ರು ಒಂದು ಗುರುತನ್ನು ಬಿಟ್ಟು ಹೋಗ್ಬೇಕಾಗ್ತದೆ, ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ. ಸೊ ಹಂಗೆ ಮೆಂಬರ್ಶಿಪ್ ನ ಜಾಸ್ತಿ ಮಾಡ್ಬೇಕಾಗ್ತದೆ. ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನ ನಾನು ಹೇಳ್ತಾ ಇದ್ದೀನಿ ಹೊತ್ತು ಬೇರೆ ಏನಿಲ್ಲ. ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ. ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಆಡಿರುವ ತ್ಯಾಗದ ಮಾತುಗಳಿಗೆ ಕಾಂಗ್ರೆಸ್ ಒಳಗೆ ಹಲವು ವ್ಯಾಖ್ಯಾನಗಳು ಶುರುವಾಗಿವೆ. ಇದರ ಮಧ್ಯೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿಯವರೆಗೂ 16 ಬಜೆಟ್ ಮಂಡಿಸಿದ್ದೀನಿ, 17ನೇ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂದ್ರು. ಕರ್ನಾಟಕದ ಹಣಕಾಸು ಮಂತ್ರಿಯಾಗಿ 17 ಬಜೆಟ್ ಮಂಡಿಸಿದ್ರು, 16 ಬಜೆಟ್ ಮಂಡಿಸಿದ್ರು, ನೆಕ್ಸ್ಟ್ 17 ಬಜೆಟ್. ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಡಿ.ಕೆ.ಶಿ ಅವರ ತ್ಯಾಗದ ಮಾತು ಕೇಳಿ ಅವರ ಮೇಲೆ ನನಗೆ ಸಿಂಪತಿ ಇದೆ ಅಂತಾನೆ, ಸಿದ್ದರಾಮಯ್ಯ ಕುರ್ಚಿ ಬಿಡಲ್ಲ ಅಂತಾನು ಕಾಲೆಳೆದ್ರು. ಪಾಪ ಏನೇನು ತ್ಯಾಗ ಮಾಡಬೇಕಾಗ್ತದೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ಗೆ ನನ್ನ ಸಿಂಪತಿ ಇದೆ. ಅಂದರೆ ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಲಹೆ ಕೊಡ್ತೀನಿ. ಇಷ್ಟು ಬೇಗ ವೈರಾಗ್ಯ ತಾಳಬೇಡಿ, ಇನ್ನೂ ವಯಸ್ಸಿದೆ ನಿಮಗೆ. ಸಿದ್ದರಾಮಯ್ಯನವ್ರ ಅಷ್ಟು ಈಸಿಯಾಗಿ ತಗೊಂಡಿದ್ರು. ಸಿದ್ದರಾಮಯ್ಯನ ಟೇಕ್ ಇಟ್ ಗ್ರ್ಯಾಂಟ್ ತಗೊಂಡಿದ್ರು. ಡಿ.ಕೆ. ಶಿವಕುಮಾರ್ ಟೇಕ್ ಇಟ್ ಗ್ರ್ಯಾಂಟ್, ನಾನು ಹೇಳಿದ ತಕ್ಷಣ ಬಿಡ್ತಾರೆ, ನಾನು ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಡ್ಬೇಕು ಅಂತ. ಸಿದ್ದರಾಮಯ್ಯ ಬಿಡೋ ಮಗ ಅಲ್ಲ ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾರೆ. ಆರ್ ಅಶೋಕ್ ವಿಧಾನಸಭೆ ವಿಪಕ್ಷ ನಾಯಕರಾಗಿರೋದ್ರಿಂದ ಅಶೋಕ್ ಮಾತನ್ನ ಅಲ್ಲಗೆಳೆಯೋಕೆ ಆಗಲ್ಲ. ಡಿ.ಕೆ. ಶಿವಕುಮಾರ್ ತ್ಯಾಗ ಮಾಡ್ತಾರೋ
ಸಿದ್ದರಾಮಯ್ಯನವರು ಏನೇನ್ ಗೇಮ್ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಬದಲಾವಣೆ ಬಗ್ಗೆ ಗುಪ್ತ ಚರ್ಚೆಗಳು ನಡೀತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೊನ್ನೆಯಷ್ಟೇ ಪ್ರಧಾನಮಂತ್ರಿಯವರನ್ನ ಭೇಟಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ 5 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಈಗ ಮೋದಿ ಸರ್ಕಾರ ಇದರಲ್ಲಿ ಒಂದು